ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲದಲ್ಲಿ ನೀವು ಇನ್ನೊಬ್ರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ಯಾಕೆ ಒಳ್ಳೇದಾಗೋದಿಲ್ಲ ನಿಮಗೆ? ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಅವ್ರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋನದು ಆದಷ್ಟು ಲೀಕ್ ಆಗುತ್ತೆ, ಓಕೆನಾ? ಸೊ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅವ್ರ ಹತ್ರ ದುಡ್ಡಿರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಅಲ್ವಾ? ಅಂದರೆ ಮನುಷ್ಯ ಅಂತ ಅಂದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಒಬ್ಬೊಬ್ಬರಿಗೆ ಹಣ ಇರಲ್ಲ, ಇನ್ನೊಬ್ರಿಗೆ ಹಣ ಇದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ ಅಲ್ವಾ? ಸೊ ಇಂಥ ಕಷ್ಟನ ನೀವು ಕಳ್ಕೊಳ್ಬೇಕು ಅಂತಂದರೆ, ಅವ್ರ ಕಷ್ಟಗಳೆಲ್ಲ ಕಳೀಬೇಕು ಅಂತಂದರೆ ನೀವು ಒಂದು ಲೈಕ್ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಬೇಕು. ನನ್ನದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡೋಣ. ಗೈಸ್, ಇವತ್ತಿನ ರೆಮಿಡಿ ನಿಮಗೆ ನಿಜವಾಗ್ಲೂ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಅಂತ ಹೇಳ್ಬೋದು, ಓಕೆನಾ? ಯಾಕಂದರೆ ನಾನಿವತ್ತು ತೋರಿಸುವಂಥ ರೆಮಿಡಿಯಿಂದ ನಿಮಗೆ ಏನೇ ಸಮಸ್ಯೆ ಇದ್ರೂ, ಅದರಲ್ಲಿ ಮೇನಾಗಿ ನೀವು ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದರೆ, ಅಂದರೆ ಸಾಲನ ಮಾಡ್ಕೋತೀರಾ. ಸುಮ್ಮನೆ ಯಾರು ಕೂಡ ಸಾಲ ಮಾಡಲ್ಲ ಅಲ್ವಾ? ಏನೋ ಒಂದು ಅವ್ರ ಕಷ್ಟ ಅಂತ ಬಂದಾಗ ಏನೋ ಒಂದು ಪ್ರಾಬ್ಲಮ್ ಆಗಿ ಸಾಲನ ಮಾಡ್ಕೊಂಡಿರ್ತೀರ ಅಲ್ವಾ? ಆ ಸಾಲನ ನೀವು ತೀರಿಸಬೇಕು. ಬೇಗನೆ ನಿಮ್ಮ ಸಾಲ ಎಷ್ಟೇ ಲಕ್ಷ ಇದ್ದರೂ ಕೂಡ ನಿಮ್ಮ ಸಾಲ ಅನ್ನೋದು ತೀರೋಗಬೇಕು ಅಂತ ಅಂದರೆ ಈ ಒಂದು ರೆಮಿಡಿ ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಆದಷ್ಟು ಬೇಗ ಈ ಒಂದು ರೆಮಿಡಿಯಿಂದ ನಿಮಗೆ ನಿಮ್ಮ ಸಾಲ ಅನ್ನೋದು ಕ್ಲಿಯರ್ ಆಗುತ್ತೆ, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು, ಹಾಗೆಯೇ ಯಾವ ವಾರ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ್ಯಾವ ಪದಾರ್ಥಗಳನ್ನ ನೀವು ಯೂಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತಾ ಹೋಗ್ತೀನಿ, ಓಕೆನಾ? ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಯಾವುದಾದ್ರೂ ಒಂದು ವಿಷಯ ಹೇಳಿರ್ತೀನಿ ಮಧ್ಯ, ಅದು ನಿಮಗೆ ಸ್ಕಿಪ್ ಆಗಬಾರ್ದು, ಓಕೆನಾ? ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನೂ ಅರ್ಥ ಆಗಲ್ಲ ಗಾಯ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಸ್ಕಿಪ್ ಮಾಡ್ದೇ ನೋಡಿಕೊಂಡು ರೆಮಿಡಿನ ಮಾಡ್ಕೊಳ್ಳಿ, ಓಕೆನಾ? ಸೊ ಇನ್ನೊಂದು ಏನಂತಂದರೆ, ಕೆಲವೊಬ್ಬರು ಒಂದೊಂದು ತಪ್ಪನ್ನ ಮಾಡ್ತಾ ಇರ್ತಾರೆ. ಈಗ ಮಹಾಲಕ್ಷ್ಮಿನ ಉಳಿಸ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅಲ್ವಾ? ಕೆಲವೊಂದು ನಿಯಮಗಳನ್ನ ನಾವು ಮನೆಯಲ್ಲಿ ಪಾಲಿಸಬೇಕು. ಆ ಪಾಲಿಸೋದ್ರಿಂದನೇ ನಮಗೆ ದೇವಿ ಖಂಡಿತವಾಗ್ಲೂ ಒಲಿತಾರೆ ಅಲ್ವಾ? ಇದರಲ್ಲಿ ಮೇನಾಗಿ ಒಬ್ಬೊಬ್ಬರು ನಾನು ನೋಡಿದ್ದೀನಿ ತಪ್ಪು ಮಾಡುವಂಥದ್ದು ಏನಂತಂದರೆ ಗಾಯ್ಸ್, ಹೊಸ್ಲಿಗೆ ಸ್ನಾನ ಮಾಡ್ದೇ ಅರಿಶಿನ ಕುಂಕುಮ ಹಾಕ್ತಾರೆ, ಆಯಿತಾ? ಆ ಅರಿಶಿನ ಕುಂಕುಮ ಹಾಕಿಬಿಟ್ಟು, ರಂಗೋಲೆ ಹಾಕಿಬಿಟ್ಟು, ಹೂವೆಲ್ಲ ಮುಡಿಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಈ ಥರ ದಯವಿಟ್ಟು ಮಾಡಬೇಡಿ. ಯಾಕಂದರೆ ನಾನು ನನ್ನ ಕಣ್ಣಿಂದ ನೋಡಿದ್ದೀನಿ ಅದನ್ನು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ. ದಯವಿಟ್ಟು ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ಸ್ನಾನನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ತುಂಬಾ ನಿಮಗೆ ಯಾವುದೇ ಒಂದು ದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ, ಓಕೆನಾ? ಸೊ ಮನೆ ಒರೆಸುವಂಥ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಅರಿಶಿನ ಹಾಕ್ಕೊಂಡು ನೀವು ಮನೆನ ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೋಗುತ್ತೆ. ಅದ್ರ ಜೊತೆಗೆ ನೀವು ಕೆಲವೊಂದು ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಗಾಯ್ಸ್, ಓಕೆನಾ? ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮನೆಯೆಲ್ಲ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಮನೆಯ ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ಊರೇ ಊರ್ತಾರೆ, ಆಯಿತಾ? ನಿಮ್ಗೆ ಎಂಥ ಸಮಸ್ಯೆ ಬಂದರೂ ಕೂಡ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದು ನೆಗೆಟಿವಿಟಿನ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ದೇವರು ನಮಗೆ ಒಳ್ಳೇದು ಮಾಡ್ತಾ ಇಲ್ಲ, ಯಾಕೆ ನಾವು ದೇವ್ರನ್ನ ಮಾಡಬೇಕು, ಈ ಥರ ಯಾವುದೇ ಕಾರಣಕ್ಕೂ ದೇವ್ರನ್ನ ನೀವು ದೂಷಿಸಬಾರ್ದು ಗಾಯ್ಸ್, ಓಕೆನಾ? ಒಂದು ನೆಗೆಟಿವಿಟಿನ ನಮ್ಮ ಮನೆಯಿಂದ ಓಡಿಸಬೇಕು ಹೊರಗಡೆ ಅಂತಂದರೆ ಮನೆನ ನೀಟಾಗಿ ಇಟ್ಕೋಬೇಕು. ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು. ಅಡುಗೆ ಮನೆನ ಕ್ಲೀನಾಗಿ ಇಟ್ಕೋಬೇಕು. ಉಪ್ಪು, ಅರಿಶಿನ ಹಾಗೆಯೇ ಅಕ್ಕಿ, ಮಸಾಲೆ ಐಟಮ್ಗಳು ಯಾವುದು ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು. ಸಿಂಕಲ್ಲಿ ಪಾತ್ರೆಗಳನ್ನ ಅಲ್ಲಲ್ಲೇ ತಿಂದ್ಬಿಟ್ಟು ಬಿಸಾಕಬಾರ್ದು, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಈ ಚಿಕ್ಕ ಸೊಳ್ಳೆಗಳೆಲ್ಲ ಮುತ್ತುದಾರುತ್ತೆ, ಆ ಥರ ಎಲ್ಲ ಇಟ್ಕೊಳ್ಳೋಕ್ಕಂತೂ ಹೋಗಬೇಡಿ. ಹಾಗೆಯೇ ಮನೆಯಲ್ಲಿ ಧೂಪನ ಹಾಕಬೇಕು. ಅಟ್ಲೀಸ್ಟ್ ವೀಕ್ಲಿ ಒಂದು 2 ಟೈಮ್ಸ್ ಆದರೂ ನೀವು ಮನೆಯಲ್ಲಿ ಧೂಪನ ಹಾಕಬೇಕು, ಸರಿನಾ? ಈ ರೀತಿ ಒಂದು ಸಕಾರಾತ್ಮಕ ಶಕ್ತಿನ ನಿಮ್ಮ ಮನೆ ಒಳಗಡೆ ಬರೆಸ್ಕೊಳ್ಬೇಕು. ಒಂದು ನಕಾರಾತ್ಮಕ ಶಕ್ತಿನ ನೀವು ಹೊರಗಡೆ ಹೋಗಿಸ್ಬೇಕು ಅಂತಂದರೆ ಈ ರೀತಿ ಕೆಲವೊಂದು ನಿಯಮಗಳನ್ನ ಖಂಡಿತವಾಗ್ಲೂ ನೀವು ಪಾಲನೆ ಮಾಡಲೇಬೇಕಾಗುತ್ತೆ ಗಾಯ್ಸ್, ಓಕೆನಾ? ಸೊ ಸುಮ್ಮನೆ ನಾವು ದೇವ್ರನ್ನ ದೂಷಿಸೋದ್ರಿಂದ ಏನೂ ಇದಿಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಬನ್ನಿ, ತಡ ಮಾಡ್ತೀನಿ ಇವಾಗ ನಿಮಗೆ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್. ನೋಡಿ, ನಾನಿಲ್ಲಿ ಒಂದೇ ಒಂದು ಬೌಲಲ್ಲಿ ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ, ಸರಿನಾ? ಈ ಒಂದು ರೆಮಿಡಿನ ನೀವು 1 ದಿನ ಮಾಡಬೇಕಾಗತ್ತೆ ಅಷ್ಟೇ,
ಸರಿನಾ? ಯಾವ ರೀತಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಈ ರೀತಿ ಒಂದು ಬೌಲಲ್ಲಿ ಒಂದು ದೊಡ್ಡ ಬೌಲ್ ತೊಗೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ಫುಲ್ಲು ಒಂದು ದೊಡ್ಡ ಬೌಲ್ನ ತೊಗೊಳ್ಳಿ. ಒಂದು ಅರ್ಧ kg ಅಕ್ಕಿ ಇರಬೇಕು ಆ ಬೌಲಲ್ಲಿ, ಸರಿನಾ? ಒಂದು ಪಿಂಗಾಣಿ ಬೌಲ್ ಆದರೂ ತೊಗೋಬೋದು, ಇಲ್ಲ ಅಂತಂದರೆ ಒಂದು ಗಾಜಿನ ಬೌಲ್ ಆದರೂ ನೀವು ತೊಗೊಳ್ಬೋದು. ಇವೆರಡು ಬಿಟ್ಟು ಇನ್ಯಾವುದು ಕೂಡ ಯೂಸ್ ಮಾಡಬಾರ್ದು, ಸರಿನಾ? ಸ್ಟೀಲ್ ಯೂಸ್ ಮಾಡ್ಬೋದಾ ಮೇಡಮ್? ಬೇಡ, ಯೂಸ್ ಮಾಡಬೇಡಿ. ಗಾಜಿಂದೇ ಬರುತ್ತಲ್ವಾ, ಆ ರೀತಿ ನೀವು ತೊಗೊಳ್ಬೇಕಾಗತ್ತೆ. ಒಂದು ಅರ್ಧ kg ಆಯಿತಾ? ನಿಮ್ಮ ಕೈಲಿ ಎಷ್ಟಾಗುತ್ತೆ? ಒಂದು 1/4 kgನೋ, ಒಂದು ಅರ್ಧ kgನೋ, ಅರ್ಧ kgನೇ ತೊಗೊಳ್ಳಿ, ಆಯಿತಾ? ತೊಗೊಂಡ್ಬಿಟ್ಟು ನೀವು ಈ ಬೌಲ್ ಒಳಗಡೆ ಈ ಅಕ್ಕಿನ ಇಡಬೇಕು, ಸರಿನಾ? ಅಕ್ಕಿ ಅನ್ನೋದು ಅನ್ನಪೂರ್ಣೇಶ್ವರಿ ತಾಯಿಗೆ ಹೋಲಿಸ್ತೀವಿ ಅಲ್ವಾ? ನಾವು ಊಟ ಇಲ್ಲದೇ ಬದುಕೋಕ್ಕಾಗತ್ತಾ? ಪಂಚಭೂತಗಳಿಲ್ಲದೇ ನಾವು ಬದುಕೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದರಲ್ಲಿ ಈ ಒಂದು ಆಹಾರ ಇದ್ರೂ ಇಲ್ಲದೇ ಇದ್ರೂ ನಾವು ಬದುಕೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅನ್ನಪೂರ್ಣೇಶ್ವರಿ ತಾಯಿಗೆ ನಾವು ಅಕ್ಕಿನ ಹೋಲಿಸ್ತೀವಿ. ಈ ಅಕ್ಕಿಯಿಂದ ಮಾಡುವಂಥ ರೆಮಿಡಿಗಳಿಗೆ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಗಾಯ್ಸ್, ಓಕೆನಾ? ಅತಿಯಾಗಿ ನೀವು ಮನೆಯಲ್ಲಿ ಸಾಲ ಮಾಡ್ಕೊಂಡಿರ್ತೀರ, ₹1 ಕೂಡ ಉಳಿತಾ ಇರೋದಿಲ್ಲ, ಸೇವಿಂಗ್ಸ್ನ ಮಾಡಿರ್ತೀರ, ಅಂದರೂ ಕೂಡ ಆ ಸೇವಿಂಗ್ಸ್ ಎಲ್ಲ ನಿಮಗೆ ಖರ್ಚಾಗ್ಬಿಡುತ್ತೆ. ಯಾವುದೋ ಒಂದು ಏನೋ ಒಂದು ಪ್ರಾಬ್ಲಮ್ ಬಂದು ಆ ಸೇವಿಂಗ್ಸ್ ಅನ್ನೋದು ಖರ್ಚಾಗ್ಬಿಡುತ್ತೆ, ಓಕೆನಾ? ಸೊ ಮನೆಯಲ್ಲಿ ಹಣ ಉಳಿಬೇಕು, ನೀವು ಮಾಡ್ಕೊಂಡಿರೋ ಸಾಲ ಎಲ್ಲ ತೀರಬೇಕು ಅಂತಂದರೆ ನನಗೆ ಆಲ್ಮೋಸ್ಟ್ ಗಾಯ್ಸ್ ತುಂಬ ಕಮೆಂಟ್ಸ್ ಬರ್ತಾ ಇರೋದು ಇದೇನೆ. ಅಂದರೆ ಸಾಲನ ಜಾಸ್ತಿ ಮಾಡ್ಕೊಂಡಿದ್ದೀವಿ ಮೇಡಮ್, ಒಂದು ರೆಮಿಡಿ ಹೇಳಿ ಅಂತ ತುಂಬಾ ಕಮೆಂಟ್ಸ್ ಮಾಡ್ತಿದ್ದೀರಾ. ಈ ಒಂದು ರೆಮಿಡಿ ಕೂಡ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ದಯವಿಟ್ಟು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಈಗ ಆಷಾಢ ಮಾಸ ಬೇರೆ ಇದೆ ಅಲ್ವಾ, ನಾಳೆ ಮಂಗಳವಾರ ಬೇರೆ ಇದೆ. ಮಂಗಳವಾರ ಶುಕ್ರವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋಸ್ ಇವಾಗಲೇ ಸಿಕ್ಕಿದ್ರೆ ನಿಮಗೆ ನಾಳೆನೇ ಮಾಡ್ಕೊಳ್ಳಿ, ನಾಳೆ ಸಿಕ್ಕರೆ ನಾಳೆ ಸಂಜೆನಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾಳಿದ್ದೇನಾದ್ರು ಸಿಕ್ಕಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಓಕೆನಾ? ಮಂಗಳವಾರ ಶುಕ್ರವಾರಗಳಲ್ಲಿ ನೀವು ಮಾಡ್ಕೊಳ್ಬೇಕು. ಆಷಾಢ ಮಾಸದಲ್ಲೇ ಮಾಡಬೇಕಾ ಮೇಡಮ್ ಅಂತ ನೀವು ಕೇಳ್ಬೋದು. ಆ ಥರ ಏನಿಲ್ಲ, ನೀವು ಮಂಗಳವಾರ ಶುಕ್ರವಾರ ಯಾವ ಮಾಸದಲ್ಲೂ ಕೂಡ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ಓಕೆನಾ? ಸೊ ಅಕ್ಕಿನ ತೊಗೊಳ್ಳಿ. ಒಂದು ಅರ್ಧ kgಯಷ್ಟು ಅಕ್ಕಿನ ತೊಗೋಬೇಕಾಗತ್ತೆ ನೀವು, ಸರಿನಾ? ತೊಗೊಂಬಿಟ್ಟು ಗೈಸ್ ನೀವು ಇದ್ರ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನ ನೀವು ಸೇರಿಸ್ಬೇಕು. ಯಾವ್ಯಾವ ಪದಾರ್ಥಗಳು ಅಂತ ನೀವು ಕೇಳೋದಾದರೆ ನೋಡಿ, ಇಲ್ಲಿ 3 ಪೀಸ್ ಚಕ್ಕೆನ ನಾನು ತೊಗೊಂಡಿದ್ದೀನಿ, ಓಕೆನಾ? ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಮಸಾಲೆ ಪದಾರ್ಥಗಳು ಅಲ್ವಾ? ಸೊ 3 ಚಕ್ಕೆನ ನಾನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಳ್ಳಿ, ಸರಿನಾ? ನೆಕ್ಸ್ಟು ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ 3 ಲವಂಗನ ತೊಗೋಬೇಕು. ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಅಂದರೆ ಲವಂಗ ಏನು ಮಾಡುತ್ತೆ ಅಂತಂದರೆ ಗಾಯ್ಸ್, ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಜೊತೆಗೆ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ಈ ಲವಂಗ ಹೆಲ್ಪ್ ಮಾಡುತ್ತೆ. 3 ಲವಂಗನ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಗಾಯ್ಸ್, ನೋಡಿ ಇಲ್ಲಿ ₹51 ನಾನು ತೊಗೊಂಡಿದ್ದೀನಿ, ಸರಿನಾ? ₹51 ಹಾಕಬೇಕು. ₹50 ನೋಟ್ನ ತೊಗೊಳ್ಳಿ, ₹1 ಕಾಯಿನ್ನ ತೊಗೊಳ್ಳಿ. ₹51 ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಒಂದು ಪಲಾವ್ ಎಲೆನ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೋಬೇಕು. ನೋಡಿ, ಇಲ್ಲಿ ಒಂದು ಚೂರು ಏನೂ ಆಗಿಲ್ಲ, ಪಲಾವ್ ಎಲೆ ಅಷ್ಟು ಚೆನ್ನಾಗಿದೆ ಅಲ್ವಾ? ಈ ರೀತಿ ಪಲಾವ್ ಎಲೆನ ತೊಗೋಬೇಕು. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಕೂಡ, ಓಕೆನಾ? ಪಲಾವ್ ಎಲೆನ ತೊಗೊಂಡು ಅದ್ರ ಮೇಲೆ ನಮ್ಮ 4, 5, 6 ಏಂಜಲ್ಸ್ ನಂಬರ್ನ ಬರೆಯೋದನ್ನ ಮರಿಬೇಡಿ ಗಾಯ್ಸ್, ಓಕೆನಾ? 4, 5, 6 ನಂಬರ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ, ಓಕೆನಾ? ಅದರದ್ದು ನಾನು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನದು, ಅದರಿಂದ ನಿಮ್ಗೇನು ಯೂಸಸ್ಸು, ಏನದು 4, 5, 6 ಅಂದರೆ ಎಲ್ಲನೂ ಕೂಡ ಹಾಕಿದ್ದೀನಿ, ಅಂದರೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಟ್ಟಿರ್ತೀನಿ, ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. 4, 5, 6 ಅಂತ ಬರಿಬೇಕಾಗತ್ತೆ. ಅದ್ರ ಮೇಲೆ ನೀವೇನು ಮಾಡಬೇಕಂದ್ರೆ ನಮ್ಮ ಸಾಲ ತೀರಬೇಕು ಅಂತ ನೀವು ಬ್ಲೂ ಪೆನ್ನಲ್ಲಿ ಬರೀಬೇಕು, ಓಕೆನಾ? ಬ್ಲೂ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಗ್ರೀನ್ ಆದರೂ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಪಲಾವ್ ಎಲೆ ಕ್ಲೀನಾಗಿರಬೇಕು, ಒಂದು ಚೂರು ಅರ್ಧೋಗಿರಬಾರ್ದು, ಓಕೆನಾ? ಆ ರೀತಿ ನೋಡಿಕೊಂಡು ನೀವು ಈ ರೀತಿ 4, 5, 6 ಅಂತ ಮೇಲೆ ಬರೆದ್ಬಿಟ್ಟು ನಮ್ಮ ಸಾಲ ತೀರಬೇಕು ಅಂತ ಅಂದ್ಬಿಟ್ಟು ಬರೆದ್ಬಿಟ್ಟು ನೀವು ಇದ್ರ ಜೊತೆಗೆ ಈ ರೀತಿ ಸೇರಿಸಬೇಕಾಗತ್ತೆ, ಓಕೆನಾ? ನೋಡಿ, ಈ ರೀತಿ ಸೇರಿಸಬೇಕು ಗೈಸ್. ಈ ರೀತಿ ಸೇರಿಸಾಯಿತು ಅಲ್ವಾ? ಸೇರಿಸಾದ್ಮೇಲೆ ನೀವು ಈ ಬೌಲ್ನ ಕೈಯಲ್ಲಿ ಹಿಡ್ಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು, ಸರಿನಾ? ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ನೀವು ಕೇಳೋದಾದರೆ, ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ತಾಯಿ, ನಮಗೆ ನನ್ನ ಕಷ್ಟಗಳನ್ನ ತೀರ್ಲಿಕ್ಕೋಸ್ಕರ ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಾಲ ಅನ್ನೋದು ಅತಿಯಾಗಿ ಕಾಡ್ತಾ ಇದೆ, ₹1 ಕೂಡ ನಮ್ಮ ಮನೆಯಲ್ಲಿ ಉಳಿತಾ ಇಲ್ಲ. ನಮ್ಮ ಮನೆಯಲ್ಲಿ ಹಣ ಅನ್ನೋದು ಧನ ಪ್ರಾಪ್ತಿ ಆಗಬೇಕು, ಧನಾಗಮನ ಆಗಬೇಕು, ನಾನಾ ಮೂಲೆಗಳಿಂದ ನನಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಜೊತೆಗೆ ನನ್ನ ಸಾಲ, ನಾನು ಎಷ್ಟು ಸಾಲ ಮಾಡಿದ್ದೀನಿ ಎಲ್ಲ ಕೂಡ ಕ್ಲಿಯರ್ ಆಗಬೇಕು, ಮನೆಯಲ್ಲಿ ಹಣ ಅನ್ನೋದು ಉಳಿಬೇಕು ತಾಯಿ ಅಂತ ನೀವು ಕೇಳ್ಕೊಳ್ಳಿ. ಫಸ್ಟು ಸಂಕಲ್ಪನ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನಾನು ಇದಕ್ಕೋಸ್ಕರನೇ ಮಾಡ್ತಾ ಇರೋದು ಅಂತ ಸಂಕಲ್ಪನ ಮಾಡಿಕೊಂಡು ಗೈಸ್ ನೀವು ನಾಳೆ
ಮಂಗಳವಾರ ಇಲ್ಲ ಶುಕ್ರವಾರ, ಓಕೆನಾ. ಬೆಳಗ್ಗೆನಾದರೂ ಮಾಡ್ಕೋಬೋದು, ಸಂಜೆನಾದರೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಇದು ಒಂದು ದಿನ ಫುಲ್ಲು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಫೋಟೋ ಮುಂದೆ ಇರಬೇಕು, ಸರಿನಾ. ಕ್ಲೀನಾಗಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಗಾಯ್ಸ್ ಮರುದಿನ ಅಂತಂದರೆ ನೀವೀಗ ಮಂಗಳವಾರ ಮಾಡಿಕೊಂಡ್ರೆ ಬುಧವಾರ ಬೆಳಿಗ್ಗೆ ಎದ್ದು ನೀವು, ಆಮೇಲೆ ಇನ್ನೊಂದು ವಿಷಯ, ದೀಪ ಎಲ್ಲ ಹಚ್ಚಿ ದೇವ್ರಿಗೆ ಫಸ್ಟ್ ಪೂಜೆನ ಮಾಡ್ಕೊಳ್ಳಿ. ಪೂಜೆ ಮಾಡಾದಮೇಲೆ ಈ ಸಂಕಲ್ಪನ ಮಾಡ್ಕೊಂಬಿಟ್ಟು ದೇವ ಮುಂದೆ ಇಟ್ಟು, ಇದಕ್ಕೂ ಕೂಡ ಕರ್ಪೂರದ ಆರತಿ ಆಗಿರ್ಬೋದು, ಹಾಗೆ ಗಂಧದ ಕಡಿ ಆರತಿ ಆಗಿರ್ಬೋದು, ಇದಕ್ಕೂ ಕೂಡ ಬೆಳಗಬೇಕು, ಓಕೆನಾ. ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲಿಂದ ಒಂದು ನೈಟ್ ಫುಲ್ಲು ಇದನ್ನು ದೇವಿ ಫೋಟೋ ಮುಂದೆನೇ, ಅಂದರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕಾಗತ್ತೆ, ಸರಿನಾ. ಮರುದಿನ ಈಗ ಮಂಗಳವಾರ ಮಾಡಿಕೊಂಡ್ರೆ ಬುಧವಾರ, ಶುಕ್ರವಾರ ಮಾಡಿಕೊಂಡ್ರೆ ಶನಿವಾರ ಬೆಳಿಗ್ಗೆನೇ ನೀವೆದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ತಾಯಿಗೆ ದೀಪನ ಹಚ್ಚಿಬಿಟ್ಟು ಇದ್ರ ಒಳಗಡೆ ಇರುವಂತಹ ಈ ಚಕ್ಕೆ ಆಗಿರ್ಬೋದು, ಈ ಲವಂಗ ಆಗಿರ್ಬೋದು, ಈ ಪಲಾವ್ ಎಲೆ ಆಗಿರ್ಬೋದು, ಇದು ಮೂರನ್ನು ತೊಗೊಂಡು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಈ 51 ರೂಪಾಯಿ ಪ್ಲಸ್ ಅಕ್ಕಿ ತೊಗೊಂಡಿರ್ತೀರಲ್ವ, ಒಂದು ಅರ್ಧ kg ಅಕ್ಕಿ, ಇದನ್ನು ನೀವು ಯಾರಿಗಾದರೂ ದಾನವಾಗಿ ಕೊಡಬೇಕಾಗತ್ತೆ, ಸರಿನಾ. ಭಿಕ್ಷುಕರು ಇರ್ತಾರಲ್ವ, ಅವ್ರಿಗೆ ದಾನವಾಗಿ ಕೊಡಬೇಕಾಗತ್ತೆ. ಕೊಟ್ಟು ನೋಡಿ ಗಾಯ್ಸ್, ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮ ಸಾಲ ಯಾವ ಥರ ತೀರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ತೀರಾ. ಡೇ ಬೈ ಡೇ ನಿಮಗೆ ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ಧನಾಗಮನ ಆಗ್ತಾ ಇರುತ್ತೆ. ನೀವು ಅತಿಯಾಗಿ ಎಷ್ಟು ಸಾಲ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ಬೇಗನೆ ಕ್ಲಿಯರ್ ಮಾಡ್ತೀರಾ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ. ಒಬ್ಬ ಭಿಕ್ಷುಕರಿಗೆ ಇದನ್ನು ಕೊಡಿ, ಸರಿನಾ. ಊಟ ಇಲ್ಲದಿರೋರು ಕೊಡಿ, ಇದನ್ನು ನಿಜವಾಗ್ಲೂ ನೋಡ್ಕೊಳ್ಳಿ. ಇದನ್ನು ಮಾಡಿ ರೆಮಿಡಿನ ನೀವೇ ನನಗೆ ಕಮೆಂಟ್ಸ್ ಮಾಡ್ತೀರಾ. ಹೌದು ಮೇಡಮ್, ನೀವು ಹೇಳುವಂಥ ರೆಮಿಡಿ ನಮಗೆ ತುಂಬಾ ವರ್ಕ್ ಆಗ್ತಿದೆ ಅಂತ ತುಂಬ ಜನ ಆಲ್ರೆಡಿ ಕಮೆಂಟ್ ಮಾಡ್ತಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಜೊತೆಗೆ ನೀವು ಕೂಡ ಕಮೆಂಟ್ನ ಮಾಡ್ತೀರಾ, ಹೌದು ಮೇಡಮ್, ಈ ಒಂದು ರೆಮಿಡಿನ ನಾನು ಮಾಡಾದ್ಮೇಲೆ ನನಗೆ ನಿಜವಾಗ್ಲೂ ನನ್ನ ಸಾಲ ಅನ್ನೋದು ಕ್ಲಿಯರ್ ಆಗ್ತಾಯಿದೆ, ನನಗೆ ತುಂಬಾ ಒಳ್ಳೆಯದಾಗ್ತಿದೆ ಮನೇಲಿ ಅಂತ ನೀವೇ ನನಗೆ ಕಮೆಂಟ್ ಮಾಡಲಿಲ್ಲ ಅಂದರೆ ನೋಡಿಬೇಕಾದ್ರೆ, ಓಕೆನಾ. ಯಾಕಂದರೆ ಅಷ್ಟು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ರೆಮಿಡಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಷ್ಟೇ, ಸರಿನಾ. ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನಿಲ್ಲಿಸಲಿ, ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಜೊತೆಗೆ ಆದಷ್ಟು ನಂಬಿಕೆ ಇಟ್ಟು ಮಾಡ್ಕೋಬೇಕು. ನೀವು ಸುಮ್ಮನೆ ಏನೋ ಒಂದು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಅಂದ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ ಗಾಯ್ಸ್. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಹಲವಾರು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ. ಜೊತೆಗೆ ಬೇರೆಯವ್ರ ಕಷ್ಟಕ್ಕೂ ಕೂಡ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗಿ ಅಂತ ಕೇಳ್ಕೊಳ್ತಾ, ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರಲ್ಲಿ ಆನ್ಸರ್ನ ಮಾಡ್ತೀನಿ, ಓಕೆನಾ. ಓಕೆ ಗೈಸ್, ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.